ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟಿಗೆ ಏನಪ್ಪ ಇವಳು ಮಗಳದು ಹಾಡೆಲ್ಲ ಸಾಂಗ್ ಆಗ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ನಾವು ರೆಡಿಯಾಗಿದ್ದೀವಿ, ಹಾಡು ಹೇಳ್ತಾ ಇದ್ಲು, ಹಂಗೆ ರೆಕಾರ್ಡ್ ಮಾಡ್ಕೊಂಡೆ. ಇವತ್ತು ದುರ್ಗಮ್ಮ ದೇವಿದು ಕಡೆ ಕಾರ್ತಿಕೋತ್ಸವ ಇದೆ, ಹಾಗಾಗಿ ಹೋಗ್ತಾ ಇದ್ವಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಗೊತ್ತಿಲ್ಲ, ಭಾಳ ರಶ್ ಇರುತ್ತೆ ಅನಿಸುತ್ತೆ. ನನ್ನ ಮಗಳು ಬೇರೆ ಮಧ್ಯಾಹ್ನ ಮಲ್ಕೊಂಡಿಲ್ಲ ಇವತ್ತು, ಅವಳಿಗೆ ನಿದ್ದೆ ಬರ್ಬೋದು, ನೋಡೋಣ ಏನಾಗುತ್ತೆ ಅಂತ. ಹಿಂಗೆ ಹೋಗ್ತಾ ದಾರಿಲಿ ಅಲ್ಲಿ ಬನ್ನಿ ಮಕ್ಕಳಿ ದೇವಸ್ಥಾನ ಇದೆ, ಅದ್ರದ್ದು ಕೂಡ ಕಾರ್ತಿಕ ಇತ್ತು. ಹಾಗಾಗಿ ರೋಡಿಗೆ ಆ ಕಡೆ ಈ ಕಡೆ ಪೂರ್ತಿ ದೀಪ ಹಚ್ಚಿದ್ರು, ಅದನ್ನ ನೋಡ್ಕೊತ ಹೋದ್ವಿ. ದೇವಸ್ಥಾನದ ಹತ್ರ ಫುಲ್ಲು ಕ್ರೌಡ್ ಇತ್ತು, ಪಟಾಕಿ ಎಲ್ಲ ಹೊಡಿತಾಯಿದ್ರು, ದೀಪ ಅಲೆ ಎಲ್ಲ ಹಚ್ಚಿ ಪೂಜೆ ಕೂಡ ಆಗ್ತಾಯಿತ್ತು. ಭಾಳ ರಶ್ ಇತ್ತು. ಅದರಲ್ಲೇ ಏನೋ ಮಾಡಿ ನಾವು ಕೂಡ ಹೋಗಿ ಪೂಜೆ ಮುಗಿಸ್ಕೊಂಡು ನಾವು ಎಣ್ಣೆ ಬತ್ತಿ ಅದೆಲ್ಲ ತಗೊಂಡು ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಎಲ್ಲರ ಎಡು ಹೋಗಿ ಕೂಡ ನೀನು ಪ್ರತಿ ವರ್ಷ ಕೂಡ ಇದೇ ರೀತಿ ತುಂಬ ಅದ್ಧೂರಿಯಾಗಿ ಆಗ್ತಾ ಇರುತ್ತೆ ದುರ್ಗಮ್ಮ ದೇವಿ ಕಾರ್ತಿಕೋತ್ಸವ. ನಮಗೆ ಬರೋಕ್ಕಾಗಿಲ್ಲ, ಈ ವರ್ಷ ಬಂದ್ವಿ, ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಮೊಸರನ್ನ ಕೊಡ್ತಾಯಿದ್ರು, ಮೊಸರನ್ನ ಪ್ರಸಾದ ತಿಂದ್ಕೊಂಡು ನಾವು, ನಮ್ಮ ಮಗಳು ಅಳ್ತಾ ಇದ್ಲು, ಹಾಗಾಗಿ ಮನೆ ಕಡೆ ಬಂದ್ವಿ. ನೀವ್ಯಾರೆಲ್ಲ ದುರ್ಗಮ್ಮ ದೇವಿ ಕಾರ್ತಿಕೋತ್ಸವಕ್ಕೆ ಹೋಗಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ದುರ್ಗಮ್ಮ ದೇವಿ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊತ ನಾವು ಮನೆ ಕಡೆ ವಾಪಸ್ ಮನೆಗೆ ಬಂದು ಮಗಳಿಗೆ ಊಟ ಮಾಡಿಸಿ ಮಲಗಿಸಿದೆ ಇತ್ತು. ಅಷ್ಟರಲ್ಲಿ ಅವಳಿನ ಶ್ಲೋಕ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ, ಕೇಳಿ. ಗೋವಿಂದ ಜಯ ಗೋವಿಂದ, ಭತ್ತ ಭತ್ತ ಗೋವಿಂದ, ಜೀವಿನ ಕಾತ ಗೋವಿಂದ, ಭತ್ತ ಭತ್ತ ಗೋವಿಂದ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.